ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಅಧ್ಯಕ್ಷರು ಎಲ್ಲ ಉಸ್ತುವಾರಿ ಮಂತ್ರಿಗಳ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳ ಹಿರಿಯ ಮುಖಂಡರ ಸಭೆಯನ್ನು ಕರೆದಿದ್ದರು. ಇವತ್ತು ಲೋಕಸಭೆ ಚುನಾವಣೆಯ ಕಾರ್ಯತಂತ್ರಗಳ ಬಗ್ಗೆ ಭಾಳ ಸವಿಸ್ತಾರವಾಗಿ ಚರ್ಚೆ ಆಯಿತು. ಮತ್ತು ನಮ್ಮ ವರಿಷ್ಠರು ಸುಮಾರು ಎಲ್ಲ ಕ್ಷೇತ್ರಗಳಿಗೆ 4 ಕ್ಷೇತ್ರ ಬಿಟ್ಟು ಎಲ್ಲ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ. ಎಲ್ಲ ಕಡೆ ಭಾಳ ಒಂದು ಕಾಂಗ್ರೆಸ್ ಪಕ್ಷದ ಪರ ಅಲೆ ಇದೆ. ನಮ್ಮ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ, ಹುಮ್ಮಸ್ಸಿನಲ್ಲಿದ್ದಾರೆ. ಮತ್ತು ಏನು ಇವತ್ತು ನಾವು 10 ತಿಂಗಳಲ್ಲಿ ಯಾವ ರೀತಿಯ ಆಡಳಿತ ಕೊಟ್ಟಿದ್ದೇವೆ, ಅತ್ಯಂತ ಉತ್ತಮವಾದಂಥ ಒಂದು ಆಡಳಿತವನ್ನು ಕೊಟ್ಟಿದ್ದೇವೆ, ಜನಪರ ಆಡಳಿತವನ್ನು ಕೊಟ್ಟಿದ್ದೇವೆ. ಜನರೆಲ್ಲರ ವಿಶ್ವಾಸಕ್ಕೆ ನಾವೆಲ್ಲ ಭಾಜನರಾಗಿದ್ದೇವೆ. ಹೀಗಾಗಿ ರಾಜ್ಯದಲ್ಲಿ ಮತ್ತೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದ ಹಾಗೆ ಜನ ನಮ್ಮ ಕೈ ಹಿಡಿತಾರೆ. 20ರಿಂದ 25 ಲೋಕಸಭೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವುದು 100ಕ್ಕೆ 100% ಗೆದ್ದೇ ಗೆಲ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವನಾಗಿ ಬೀದರ್ ಜಿಲ್ಲೆಯಲ್ಲೂ ಇವತ್ತು ಈಗಾಗಲೇ ಪ್ರಚಾರ ಪ್ರಾರಂಭ ಆಗಿದೆ. ಜನ ಬಹಳಷ್ಟು ಕರೆಗಳನ್ನು ಮಾಡಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಹಿಂದೆ ಭಾರತೀಯ ಜನತಾ ಪಕ್ಷಕ್ಕೆ ಸಮರ್ಥನೆ ಕೊಟ್ಟಿದ್ದರು ಅವರೂ ಸಹಿತ ಈ ಸಲ ನಾವು ಭಾಜಪದಿಂದ ಬೇಸತ್ತಿದ್ದೇವೆ, ನಮ್ಮೆಲ್ಲ ಯಾವುದೇ ಒಂದು ಭ್ರಮನಿರಸನ ಮಾಡಿದ್ದಾರೆ, ಒಂದೇ ಒಂದು ಭರವಸೆಯನ್ನು ಈಡೇರಿಸಿಲ್ಲ, ಹೀಗಾಗಿ ನಮ್ಮ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತು ಸಾಗರ್ ಖಂಡ್ರೆಗೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಮಾಡಿದ್ದಾರೆ. ಸಾಗರ್ ಖಂಡ್ರೆ ಇಲ್ ದ ವಾಯ್ಸ್ ಆಫ್ ಬೀದರ್ ಪೀಪಲ್, ಬೀದರ್ ಜನರ ಸೇವೆಗಾಗಿ 24/7 ಅವನು ಸಿದ್ಧನಾಗಿದ್ದಾನೆ. ಮತ್ತು ಇವತ್ತು ಎಲ್ಲರ ವಿಶ್ವಾಸವನ್ನು ಗಳಿಸಿಕೊಂಡು ಬೀದರ್ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇವತ್ತು ಬೆಂಗಳೂರಿನಲ್ಲಿ ಲೋಕಸಭೆಯಲ್ಲಿ ಸಂಘರ್ಷ ಮಾಡಿ ಬೀದರ್ ಜಿಲ್ಲೆಯ ಜನತೆಯ ಏನೊಂದು ಕುಂದುಕೊರತೆಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ, ಅದನ್ನು ಅರ್ಥ ಮಾಡಿಕೊಂಡು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಅನ್ನುವಂಥ ವಿಶ್ವಾಸ ನನಗಿದೆ. ಥ್ಯಾಂಕ್ ಯು. ರಾಜಶೇಖರ್ ಪಾಟೀಲ್ ಅವರೇ ಮಾನ್ಯ ಸಾಗರ್ ಖಂಡ್ರೆ ಅವರ ಒಂದು ಪ್ರಸ್ತಾಪವನ್ನು ಮಾಡಿದ್ದಾರೆ. ಅವರ ಆಶೀರ್ವಾದ ಸಾಗರ್ ಖಂಡ್ರೆ ಅವರ ಮೇಲೆ ಇದೆ. ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ, ಒಮ್ಮತದಿಂದ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇನ್ನೊಂದು ಕೇಜ್ರಿವಾಲ್ ಅವರನ್ನ ಇಡಿ ಅವರು ಅರೆಸ್ಟ್ ಮಾಡಿದ್ದಾರೆ. ಈಗ ಲಿಕ್ಕರ್ ಕೇಸ್ ಕೇಜ್ರಿವಾಲ್ ಅವರನ್ನ ಲಿಕ್ಕರ್ ಕೇಸ್ ನೋಡಿ, ಭಾರತೀಯ ಜನತಾ ಪಕ್ಷ ದ್ವೇಷದ ರಾಜಕಾರಣ ಮಾಡ್ತಕ್ಕಂಥದ್ದು ಇಡೀ ದೇಶದ ಜನ ನೋಡ್ತಾ ಇದ್ದಾರೆ. ಇಡಿ, CBI, ಚುನಾವಣೆ ಆಯೋಗ ಎಲ್ಲರನ್ನೂ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಯಾವ ಮಟ್ಟಕ್ಕೆ ಹೇಳಿದ್ದಾರೆ ಅಂತ ಹೇಳಿದರೆ, ಇವತ್ತು ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಜನರಿಂದ ಆಯ್ಕೆ ಆದಂಥ ಮುಖ್ಯಮಂತ್ರಿಗೆ ಇವತ್ತು ಇಡಿಗೆ ಛೂ ಬಿಟ್ಟು ಬಂಧನ ಮಾಡುವಂಥದ್ದು, ಅದು ಚುನಾವಣೆ ಸಮಯದಲ್ಲಿ. ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತೇಳಿ ಹೇಳ್ಬೋದು. ಜನರ ಏನೊಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅದನ್ನು ಹತ್ತಿಕ್ಕುವಂಥ ಕೆಲಸ, ಧ್ವನಿ ಹತ್ತಿಕ್ಕುವಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಜನ ನೋಡ್ತಾ ಇದ್ದಾರೆ. ಬರುವಂಥ ಲೋಕಸಭೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ.